ವಿಚಿತ್ರವಾದ ಹೊರ ಕೇಳಿದೆ. ಏನಂತಂದ್ರೆ ತಾನು ಸಾಯಿಸೋದು ಮನುಷ್ಯನೂ ಆಗಿರಬಾರ್ದು, ಮೃಗನೂ ಆಗಿರಬಾರ್ದು, ರಾತ್ರಿನೂ ಆಗಿರಬಾರ್ದು, ಹಗಲು ಆಗಿರಬಾರ್ದು, ಆಯುಧವೂ ಆಗಿರಬಾರ್ದು, ನಿರಾಯುಧವೂ ಆಗಿರಬಾರ್ದು. ಈ ರೀತಿಯಲ್ಲಿ ಒಂದು 16 ಷರತ್ತನ್ನು ಅವನು ಹಾಕಿದ. ಪ್ರಾಯಶಃ ಏನು ಸನ್ಮಾನ್ಯ ರಾಘವೇಶ್ವರವರು ಒಂದು ತಪೋಬಲದ ಅವಾರ್ಡವೋ ಅಥವಾ ಕಾಣದ ಶಕ್ತಿಗಳ ಕೈವಾಡವೋ, ಒಟ್ಟಿನಲ್ಲಿ ಇಂಥ ಒಂದು ದಿವ್ಯವಾದ ವರವನ್ನ ಸೆಷನ್ ಜಡ್ಜ್ ಅವರು ಅವರಿಗೆ ದಯಪಾಲಿಸಿದ್ದಾರೆ. ಎಲ್ಲ ಕಡೆಯಲ್ಲಿ ಒಪ್ಕೊಳ್ತಾರೆ ಅವರೆಲ್ಲ. ಅದೇನಾದ್ರು ಸಂಸತ್ತು ಪರಿಶೀಲನೆ ಮಾಡಿ ಆ ಶಬ್ದವನ್ನು ಅದರೊಳಗೆ ಇನ್ಕ್ಲೂಡ್ ಮಾಡೋ ಪ್ರಯತ್ನ ಪಟ್ಟರೆ ಗೊತ್ತಿಲ್ಲ. ಈಗಿರಂತೆ ಇಂಡಿಯನ್ ಪೀನಲ್ ಕೋಡ್ ವಿಲ್ ನಾಟ್ ಅಲೋ ಎನಿ ಸಚ್ ಇಂಟರ್ಪ್ರಿಟೇಷನ್. ಇಲ್ಲಿ ಇಂಟಿಮೆಸಿ ಅಂದರೆ ಇಂಟಿಮಸಿ ಅಂತಂದ್ರೆ ಅನೈತಿಕವಾದಂಥ ಆಪ್ತತೆ ಅಂತ ಹೇಳ್ಬೋದು. ಇನ್ನು ಆ ಥರದ ಸಂಬಂಧವನ್ನ ರಾಘವೇಶ್ವರವರು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಈ ಜಡ್ಜ್ಮೆಂಟ್ ಸ್ಪಷ್ಟವಾಗಿದೆ. ಈಗ ಅವರು ಶಿಕ್ಷಾರ್ಹ ಅಪರಾಧ ಹೌದೋ ಅಲ್ವೋ ಅಂತ ಹೇಳೋದು ಬರೀ ಸೆಷನ್ ಜಡ್ಜಿಗೆ ಮಾತ್ರ ಸಂಬಂಧಪಟ್ಟಿರ್ತಕ್ಕಂಥ ವಿಷಯ ಅಲ್ಲ. ಸೆಷನ್ ಜಡ್ಜು ಈ ಹಂತದಲ್ಲಿ ಅದನ್ನೆಲ್ಲ ಹೇಳೋದಕ್ಕೂ ಕೂಡ ಅವರಿಗೆ ಅಧಿಕಾರ ಇಲ್ಲ. ಅವರು ಯಾವ್ಯಾವುದು ಫರೆನ್ಸಿಕ್ ಎಕ್ಸ್ಪರ್ಟ್ಸ್ ಬಂದು ಸಾಕ್ಷಿ ಹೇಳಿ ಅವ್ರನ್ನ ಕ್ರಾಸ್ ಎಕ್ಸಾಮಿನ್ ಮಾಡಿ ಆ ನಂತರ ಗೊತ್ತಾಗಬೇಕಾದ ವಿಷಯಕ್ಕೆಲ್ಲ ಈಗಲೇ ಇವರು ಜಡ್ಜ್ಮೆಂಟ್ ಅನ್ನ ಇದರೊಳಗೆ ಕೊಟ್ಬಿಟ್ಟಿದ್ದಾರೆ. ಅನೇಕ ಕಡೆಯಲ್ಲಿ ಇವ್ರು ಹೇಳ್ತಾರೆ ಇದು ಈಗ ಪ್ರಸ್ತುತ ಅಲ್ಲ, ಇದು ಟ್ರಯಲ್ ನಲ್ಲಿ ಮಾತ್ರ ಇದ್ರ ಬಗ್ಗೆ ವಿಚಾರ ಮಾಡಕ್ ಸಾಧ್ಯ ಅಂತ ಇವರೇ ಹೇಳ್ತಾರೆ. ಟ್ರಯಲ್ ನಲ್ಲೇ ವಿಚಾರ ಮಾಡಬೇಕಾದಂತ ಅಂಶಗಳು ಇದ್ದ ಮೇಲೆ ಟ್ರಯಲ್ ಇಲ್ದೇನೆ ಇವ್ರು ಯಾಕೆ ಜಡ್ಜ್ಮೆಂಟ್ ಕೊಡ್ತಾರೆ ಅಂತಕ್ಕಂಥದ್ದು ಅದಕ್ಕೆ ಉತ್ತರ ಇಲ್ಲ. ಒಂದ್ ಮಾತು ಇಂಗ್ಲಿಷ್ ನಲ್ಲಿ ಹೇಳ್ಬೇಕು ಅಂತಂದ್ರೆ, ದಿಸ್ ಜಡ್ಜ್ಮೆಂಟ್ ಇಸ್ ಎ ಬಂಡಲ್ ಆಫ್ ಕಾಂಟ್ರಡಿಕ್ಷನ್. ಒಂದಕ್ಕೆ ಸದ್ವಿರುದ್ಧವಾದಂತಹ ಮಾತುಗಳಿಂದ ತುಂಬಿ ಹೋಗಿದೆ ಇದೆ ಜಡ್ಜ್ಮೆಂಟ್. ನೇರವಾಗಿ ಶಂಕರಾಚಾರ್ಯರ ಪರಂಪರೆಯಲ್ಲಿ ಬಂದಂತಹ ಮಠ ಇದು. ನೇರವಾಗಿ ಶಂಕರಾಚಾರ್ಯರ ಪರಂಪರೆಯಲ್ಲಿ ಬಂದಂತಹ ಮಠ. ಶಂಕರಾಚಾರ್ಯರು ಒಬ್ಬ ಸನ್ಯಾಸಿ ಅಂದರೆ ಏನು ಅನ್ನೋದ್ರ ಬಗ್ಗೆ ದೀರ್ಘವಾಗಿ ಬಂದಿದ್ದಾರೆ. ಗೊತ್ತಲ್ವಾ? ಅದು ಒಂದೊಂದು ಷರತ್ತುಗಳು ಏನಿದಾವೆ ಅಂತಕ್ಕಂಥದ್ದು. ಇಂಟಿಮೆಸಿಯೇ ಇರಕ್ಕೆ ಸಾಧ್ಯವಿಲ್ಲ ಒಂದು ಹೆಣ್ಣಿನ ಜೊತೆಯಲ್ಲಿ. ಅವ್ರ ಮನೆ ಮಂದಿ ಜೊತೆಗೆ ಅವ್ರ ಸಹೋದರಿಯರ ಜೊತೆಯಲ್ಲಿ ಕೂಡ ಇಂಟಿಮೇಟ್ ಆಗಿರೋದಕ್ಕೆ ಅವಕಾಶ ಇಲ್ಲ. ಅದರಲ್ಲಿ ಅವ್ರ ತಾಯಿ ಒಬ್ರು ಬಂದು ನೋಡಿದಾಗ ಮಾತ್ರ ಇವರು ಅವ್ರಿಗೆ ನಮಸ್ಕಾರ ಮಾಡ್ಬೋದು ಅಷ್ಟೇ, ಬಿಟ್ಬಿಟ್ರೆ ಅದಕ್ಕಿಂತ ಹೆಚ್ಚಿನ ಸಂಪರ್ಕಕ್ಕೆ ಅವಕಾಶ ಇಲ್ಲದೆ ಇರುವಂತ ಒಂದು ಸನ್ಯಾಸನ ಸ್ವೀಕಾರ ಮಾಡಿ ಅದರಿಂದಾಗಿ ಸಿಕ್ಕಿರುವಂತ ಈ ಪೀಠದ ಎಲ್ಲ ಲಾಭಗಳು ಅವ್ರಿಗೆ ಬೇಕು. ಆದರೆ ಅದರ ನಿಯಮಾವಳಿಗಳು ಅವರಿಗೆ ಬೇಡ ಅಂತಂದ್ರೆ ಅದು ಖಂಡಿತವಾಗೂ ನಿಲ್ಲೋದಿಲ್ಲ. ತಾತ್ಕಾಲಿಕವಾಗೇನೋ ಅವರು ಬಹಳ ವಿಜೃಂಭಿಸಿರ್ಬೋದು. ನೋಡಿ, ಇದು ಕೂಡ ಬಹಳ ಸಂಶಯಕಾಸ್ಪದವಾದಂಥ ರೀತಿಯಲ್ಲಿ ಎಲ್ಲವೂ ನಡೆದಿದೆ. ಹೈಕೋರ್ಟ್ ಇದೆ ಮತ್ತು ಸುಪ್ರೀಂ ಕೋರ್ಟ್ ಇದೆ, ಮತ್ತೆ ಅನೇಕ ಸುಪ್ರೀಂ ಕೋರ್ಟ್ನ ಜಡ್ಜ್ಮೆಂಟುಗಳಿದ್ದಾವೆ. ಬೇಕಾದಷ್ಟು ಜಡ್ಜ್ಮೆಂಟುಗಳಿಗೆ ತದ್ವಿರುದ್ಧವಾಗಿದೆ ಇವರ ಒಂದು ಅಪ್ರಿಸಿಯೇಷನ್ ಆಫ್ ಮೆನ್ ಅಂಡ್ ಮ್ಯಾಟರ್ಸ್ ಇದೆಯಲ್ಲ, ಬೇಕಾದಷ್ಟು ಎವಿಡೆನ್ಸ್ ಆಕ್ಟಿವ್ ನೋಡಿ ಒಂದು ಒಳ್ಳೆಯ ತಿದ್ದುಪಡಿ ಬಂದಿದೆ. ಅದರಲ್ಲಿ ಏನು ಹೇಳುತ್ತೆ ಅಂತಂದ್ರೆ, ಇನ್ ಎ ಪ್ರಾಸಿಕ್ಯೂಷನ್ ಫಾರ್ ರೇಪ್ ಅಂಡರ್ ಕ್ಲಾಸ್ ಎ, ಕ್ಲಾಸ್ ಬಿ, ಕ್ಲಾಸ್ ಸಿ, ಕ್ಲಾಸ್ ಡಿ, ಕ್ಲಾಸ್ ಇ, ಕ್ಲಾಸ್ ಎಫ್, ಕ್ಲಾಸ್ ಡಿ, ಕ್ಲಾಸ್ ಎಚ್, ಕ್ಲಾಸ್ ಐ, ಎಫ್, ಕೆ of the penal code, M, class N ವರೆಗೂ of subsection 7 of section 376 of the Indian Penal Code, when sexual intercourse by the accused is proved, and the question is whether it was without the consent of the woman alleged to have been raped, and such woman states in her evidence before the court that she did not consent, the court shall presume that she did not consent. ಇವರು ಸೆಕ್ಸ್ ಆಗಿದೆ, ಅವಳು ಹೋಗಿ ಅದಕ್ಕೆ ತನ್ನನ್ನು ಒಡ್ಕೊಂಡಿದ್ದಾಳೆ, ಆದ್ದರಿಂದ ಇದು ರೇಪ್ ಅಲ್ಲ ಅಂತ ಹೇಳಿ ಇದ್ರಲ್ಲಿ ಬರೀತಾರಲ್ಲ ಹೇಗೆ? ಅವಳು she says that she has already said it in her statement 165 ಎಲ್ಲ ಸ್ಟೇಟ್ಮೆಂಟ್ ನಲ್ಲೂ ಹೇಳಿದ್ದಾರೆ ತನ್ನ ರೇಪ್ ಮಾಡಿದ್ದಾರೆ ಅಂತ ಹೇಳಿ. ಹಾಗಿರ್ಬೇಕಂದ್ರೆ
ಈ ಸೆಷನ್ ಜಡ್ಜ್ ಹೇಗೆ ಹೌ ಕ್ಯಾನ್ ಯು ಗೋ ಅಗೇನ್ಸ್ಟ್ ದಿ ಎವಿಡೆನ್ಸ್? ಇದು ಅವ್ರ ಜಡ್ಜ್ಮೆಂಟಿನ 42ನೇ ಪೇಜ್ನಲ್ಲಿದೆ. 42ನೇ ಪೇಜ್ನಲ್ಲಿ so DNA profile of the blood of the accused and seminal profile of the disputed seminal stain is of no assistance ಅಂತೆ. ಯಾಕಂದ್ರೆ ಅದು ಹೇಳ್ಬಿಟ್ಟಿದ್ದಾರೆ, ಎರಡು ಮ್ಯಾಚ್ ಆಗುತ್ತೆ ಅಂತಕ್ಕಂಥದ್ದು ಹೇಳ್ಬಿಟ್ಟಿರೋದ್ರಿಂದ it is of no assistance to prosecution that accused had committed a crime of rape on the victim. ರೇಪ್ ಮಾಡಿದ್ದಾರೆ ಅಂತ ಅನ್ನೋದಕ್ಕೆ ಅದು ಎವಿಡೆನ್ಸ್ ಆಗೋದಿಲ್ಲ ಅಂತ ಅವ್ರು ಹೇಳೋದು. It creates indeed in the mind of this court the accused indulged in sex with her. The court says it creates indeed in the mind of this court the accused indulged in sex with her. On this ground, the accused is entitled to be discharged from the case. Hence, we have accepted the argument of counsel for him. ಇವರೇ ಈಗ ಇವರು ಸೆಷನ್ ಜಡ್ಜ್ ಅಥವಾ ರಾಘವೇಶ್ವರ ಪರ್ವದ ವಕೀಲರು ಅದು ಕೂಡ ಗೊತ್ತಾಗೋದಿಲ್ಲ. ವಕಾಲತ್ ಮಾಡಿದ್ದಾರೆ ಅಂತಲೇ ಇಟ್ಕೊಂಡ್ರು ಕೂಡ ಬಹಳ ಪೂರ್ ವಕಾಲತ್ತು. ಒಂದು ಬ್ರಿಲಿಯಂಟ್ ಆದಂತ ಒಂದು ಯಾಕೋ ಮಾಡಿದಾರಪ್ಪ ಆರ್ಗ್ಯುಮೆಂಟ್ ಅಂತಂದ್ರೆ ಅದನ್ನಾದ್ರೂ ನಾವು ಸ್ವಲ್ಪ ಓದಿ ಸಂತೋಷ ಪಟ್ಕೊಳ್ಬೋದು. ಏನಾರು ಆಗ್ಲಪ್ಪ ಇಂಥ ಒಂದು ಬ್ರಿಲಿಯಂಟ್ ಆರ್ಗ್ಯುಮೆಂಟ್ ಮುಂದಿಟ್ಟಿದ್ದಾರೆ ಅಂತ. It's a very poor and hopeless sort of an argument that has been presented here. I do not think that it is worth the paper on which it has been written, and I am very, very confident that the High Court will take a very, very severe sort of look at this sort of a judgment, because ಈ ತರದ ಜಡ್ಜ್ಮೆಂಟ್ ಅನ್ನ ರೇಪ್ ಕೇಸ್ನಲ್ಲಿ ಇಷ್ಟೆಲ್ಲ ಸುಪ್ರೀಂ ಕೋರ್ಟ್ ಪ್ರೊನೌನ್ಸ್ಮೆಂಟ್ಸ್ ಇದಾವೆ, ಇಷ್ಟೆಲ್ಲ ಅಮೆಂಡ್ಮೆಂಟ್ಸ್ ಮಾಡಿದ್ದಾರೆ. ರೇಪ್ ವಿಕ್ಟಿಮಿಗೋಸ್ಕರವಾಗೇ ಬೇಕಾದಷ್ಟು ಅಮೆಂಡ್ಮೆಂಟ್ಸ್ ಆಗಿದೆ, ಬೇಕಾದಷ್ಟು ಅಲ್ಲಿಂದ ರೂಲಿಂಗ್ಸ್ ಆಗಿದ್ದಾವೆ. ಇದೆಲ್ಲದನ್ನು ಮರೆತು ಬಿಟ್ಟು ಅದು ಯಾವ ರೂಲಿಂಗು ಕೂಡ ಈಗ ಅಪ್ಲೈ ಆಗೋದಿಲ್ಲ. ಒಂದ್ ಕಡೆ ಹೇಳ್ತಾರೆ ಆ ರೂಲಿಂಗ್ ಎಲ್ಲ ಈ ಹಂತದಲ್ಲಿ ಆಗೋದಿಲ್ಲ, ಅದು ಟ್ರಯಲ್ ಅಲ್ಲೇ ಆಗ್ಬೋದು ಅಷ್ಟೇ ಹೊರತು ಇಲ್ಲಿ ಆಗದೆ. ಅಂದಮೇಲೆ when he concedes in his judgment that there are so many points which needs to be settled down only after a trial, why was he hesitant to try this case? What was the great hurry for him to pronounce this sort of a judgment? ಈ ಡಿಸ್ಚಾರ್ಜ್ಗೆ ಈಗಾಗಲೇ ಮೇಲ್ಮನವಿ ಹಾಕಿದ್ದಾರೆ, ರಿವಿಷನ್ ಪಿಟಿಷನ್ಸು ಸರ್ಕಾರದವರು ಹಾಕಿದ್ದಾರೆ, ಮತ್ತು ಇವರು ಹಾಕಿದ್ದಾರೆ, ಪ್ರೇಮಲತಾ ಅವರು ಹಾಕಿದ್ದಾರೆ. ಖಂಡಿತ ಅದಕ್ಕೆ ನ್ಯಾಯ ದೊರಕುತ್ತೆ. ಇದಂತೂ ಇಟ್ ವೋಂಟ್ ಸ್ಟ್ಯಾಂಡ್ ದಿ ಡೆಸ್ಟಿನಿ ಸ್ಟ್ಯಾಂಡ್ ದಿ ಸ್ಕ್ರೂಟಿನಿ ಆಫ್ ಲಾ. ಅಷ್ಟು ಮಾತ್ರ ನಾನು ಸ್ಪಷ್ಟವಾಗಿ ಹೇಳಬಲ್ಲೆ. ಇನ್ನು ಮುಂದಿನ ಹೋರಾಟದ ಬಗ್ಗೆ ಈಗಾಗಲೇ ನಾನು ಹೇಳ್ದಂತೆ ನಮ್ಮದು ಮುಖ್ಯ ಡಿಮಾಂಡ್ ಇರೋದೇನಂತಂದರೆ ಇಮ್ಮಿಡಿಯೇಟಾಗಿ ಸರ್ಕಾರದವರು ಒಬ್ಬ ಅಡ್ಮಿನಿಸ್ಟ್ರೇಟರ್ನ ಇದಕ್ಕೆ ಹಾಕಬೇಕು. ಇಲ್ಲಿ ಆಗೋ ಹೋಗೋಗಳು ಕೊನೆ ಪಕ್ಷ ಸರ್ಕಾರಕ್ಕಾದ್ರೂ ಗೊತ್ತಾಗಬೇಕಲ್ಲ. ಇದರಲ್ಲಿ ಅಪಾರವಾದಂಥ ಬಂಗಾರ ಬೆಳ್ಳಿ ಎಲ್ಲವೂ ಇದೆ. ಇವ್ರು ಮಾಡಿಟ್ಟಿದ್ದಲ್ಲ, ಎಲ್ಲ ಹಿಂದೆಯಿಂದ ಬಂದಿರತಕ್ಕಂಥದ್ದು. ಹೌದು, ಅದಕ್ಕೆಲ್ಲ ನಾಳೆ ದಿವಸ ಹಾನಿ ಆಗಬಾರ್ದು ಅಂತಿದ್ರೆ ದಿಸ್ ಈಸ್ ದಿ ರೈಟ್ ಟೈಮ್ ಫಾರ್ ದಿ ಗೌರ್ಮೆಂಟ್ ಟು ಸ್ಟೆಪ್ ಇನ್. ಅವ್ರು ಮಾಡಬೇಕು ಅಂತಕ್ಕಂಥ ಆಗ್ರಹ ಮೊದಲಿದೆ. ಆ ನಂತರ ಅದಕ್ಕೆ ಅಗತ್ಯ ಬಿದ್ದರೆ ಯಾವ ಥರದ ಹೋರಾಟ ಮಾಡಬೇಕು ನೋಡ್ತೀವಿ. ಅದೇ ನೋಡಿ, ಪೀಠ ತ್ಯಾಗ ಅವ್ರು ಮಾಡದೆ ಹೋದರೆ ನಾವೇನು ರಟ್ಟೆ ಹಿಡಿದು ಎಳೆದು ಬಿಡೋಕ್ಕಾಗೋದಿಲ್ಲ. ಸದ್ಯಕ್ಕೆ ನಾವು ಅವ್ರು ಪೀಠ ತ್ಯಾಗ ಮಾಡೋದಕ್ಕೆ ಬೇಕಾಗ್ತಕ್ಕಂಥ ಒಂದು ವೇದಿಕೆ ಈಗಾಗಲೇ ನಿರ್ಮಾಣ ಆಗಿದೆ. ಓನ್ಲಿ ಅನ್ಫಾರ್ಚುನೇಟ್ ಥಿಂಗ್ ಈ ನಮ್ಮದು ಎಂಡೋಮೆಂಟ್ಸ್ ಆ್ಯಕ್ಟು ಮತ್ತೊಂದು ಎಲ್ಲ ಇಲ್ಲಿ ಬ್ರೇಕ್ ಡೌನ್ ಆಗಿ ಇಟ್ ಈಸ್ ಅಂಡರ್ ಅಪೀಲ್ ಇನ್ ದಿ ಸುಪ್ರೀಂ ಕೋರ್ಟ್. ಇವತ್ತೇನಾಗಿದೆ ಅಂತಂದರೆ ಸರ್ಕಾರಕ್ಕೆ ಆ್ಯಕ್ಟ್ ಮಾಡೋದಕ್ಕೆ ಒಂದು ರೀತಿಯ ವ್ಯಾಕ್ಯೂಮ್ ಉಂಟಾಗಿಬಿಟ್ಟಿದೆ. ಅದ್ರ ದುರ್ಲಾಭವನ್ನು ಈ ಮಠ ಪಡಿತಾ ಇದೆ. ಆದ್ದರಿಂದ ಸರ್ಕಾರದವರು ಆದಷ್ಟು ಬೇಗನೆ ತಮ್ಮ ಕೈಯಲ್ಲಿ ಒಂದು ಬ್ರಹ್ಮಾಸ್ತ್ರನಾದರೂ ಇಟ್ಕೋಬೇಕು. ಇಲ್ಲದೆ ಹೋದರೂ ತಪ್ಪಾಗುತ್ತೆ. ಈಗ ಚೀಫ್ ಜಸ್ಟಿಸೇ ಸರ್ಕಾರಕ್ಕೆ ಚೀಫ್ ಸೆಕ್ರೆಟರಿ ಶಾಲ್ ಲುಕ್ ಇನ್ ಟು ದಿಸ್ ಅಂತ ಹೇಳಿ ಬರೆದಿರೋ ಹೊತ್ತಿನಲ್ಲಿ ಈ ಕ್ಯಾನ್ ಸರ್ಟನ್ಲಿ ಟೇಕ್ ಆ್ಯಕ್ಷನ್. ದೇರ್ ಆರ್ ಸಮ್ ಮಟರ್ಸ್ ವೇರ್ ದೇ ಹ್ಯಾವ್ ಸ್ಟೆಪ್ಡ್ ಇನ್. ದಿಸ್ ಈಸ್ ಒನ್ ಮೋರ್ ರಿಯಲಿ ಸ್ಪೀಕಿಂಗ್. ಇದು ನಿಜವಾಗೂ ಕೂಡ ಸರ್ಕಾರ ಮಧ್ಯೆ ಪ್ರವೇಶ ಮಾಡ್ತಕ್ಕಂಥ ಒಂದು ಸ್ಥಿತಿಗೆ ತಲುಪಿದೆ. ಅದನ್ನು ಮಾಡಬೇಕು ಅಂತ ನಾನು ಆಗ್ರಹ ಪಡ್ತೇನೆ. ಅದೇ ಹಣಕಾಸಿನ ಬಗ್ಗೆನೂ ಅವ್ಯವಹಾರ ಆಗ್ತಾಯಿದೆ,
ಆಸ್ತಿಗಳ ಬಗ್ಗೆ ಏನೋ ಆಗ್ತಾ ಇದೆ. ಈವನ್ನು ಅಲ್ಲಿ ಗೋಕರ್ಣದಲ್ಲಿ ಮಹಾಬಲೇಶ್ವರ ಟೆಂಪಲ್ ತೊಗೊಂಡ್ರಲ್ಲ, ಅದೇನೋ ಭಾಳ ಉದ್ಧಾರ ಮಾಡ್ತಾರೆ ಅಂತಂದರೆ ರಸೀದಿನೇ ಕೊಡೋದಿಲ್ಲ. ಮತ್ತು ಈಗ ನಮ್ಮ ಶಿಷ್ಯರು ನಾವು ಯಾರು ಹೋದ್ರೆ ಅಲ್ಲಿ ಪ್ರವೇಶಕ್ಕೂ ಅವಕಾಶ ಇಲ್ಲ. ಆ ಥರದ ಒಂದು ದುರವಸ್ಥೆಗೆ ಅದು ಹೋಗಿದೆ. ಆದ್ದರಿಂದ ಇವೆಲ್ಲವುದ್ರ ಬಗ್ಗೆ ಸರ್ಕಾರ ತನ್ನ ಗಮನ ಹರಿಸಬೇಕಾದಂಥ ಒಂದು ಸ್ಥಿತಿ ಈಗ ಉಂಟಾಗಿದೆ. ಅವರು ಗಮನ ಹರಿಸಬೇಕು ಅಂತ ನಾನು ಆಗ್ರಹ ಪಡ್ತೀನಿ. ಸರ್ಕಾರಕ್ಕೆ ಒಂದು ಮನವಿ ಕೊಟ್ಟಿದೆ. ಅದೇ ಕೊಟ್ಟಿದ್ದಾರೆ ಈಗ. ಅದು ಆ ಮನವಿ ಪತ್ರನ ಚೀಫ್ ಜಸ್ಟಿಸ್ ಆರ್ಡರ್ ಪ್ರಕಾರ ಕೊಟ್ಟಿದ್ದಾರೆ. ಅದರಿಂದ ಬಂದಾಗ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಮೆಮೊರಾಂಡಮ್ ಕೊಡಿ ಅಷ್ಟೇ ಹೇಳಿಲ್ಲ ಅವರು. ದಿ ಚೀಫ್ ಸೆಕ್ರೆಟರಿ ಶಾಲ್ ಲುಕ್ ಇನ್ ಟು ದ್ಯಾಟ್ ಅಂತ ಹಾಕಿದ್ದಾರೆ. ಮೇ ಲುಕ್ ಇನ್ ಟು ದಟ್ಟು ಅಲ್ಲ, ಶಾಲ್ ಅಂತಲೇ ಶಬ್ದ ಪ್ರಯೋಗ ಮಾಡಿದ್ದಾರೆ. ಅದರಿಂದ ನಾವು ಏನು ನಿರೀಕ್ಷೆ ಮಾಡ್ತೇವೆ ನೋಡೋಣ. ದಿ ಅಫೇರ್ಸ್ ಆಫ್ ದಿ Ramachandrapur Mutt and also the allegations against Sri Raghaveshwara, who is at the present Pitadipati, is already known and it has gained wide publicity. There is no need for me to elaborate on that. The main accusation has been that he has raped a woman. Not only that, there are other allegations that he has been a freelancer with women. The allegations are like that. But whatever it is, one thing has come to the surface now. They are celebrating the discharge pronouncement by the Sessions Court. But in that, the Sessions judge, unfortunately for them, has said that there has been a sexual relationship between Premalata and himself. He has only tried to excrete him from being coming into the scope of certain sections which are punishable. Sessions judge says it is yes, sex, but it is not consent sex. He says because the victim has just gone on her own volition to him. So it is not even consent sex, much less a rape, much less a custodial, because though she was living in his custody during Ramakatha, she did not go there as a bhakta. She went there as a singer. Is this a logic? Is this sort of poor logic? I don't think any High Court or Supreme Court judge would certainly not give any credence to this sort of observations and conclusions. We are very, very hopeful that we will get justice at the hands of the High Court. And because there are already two revision petitions, and also one IPL was filed before the Chief Justice, wherein he has directed that a memorandum should be given. What you need about that, you must give a memorandum, and that memorandum shall be looked into by the Chief Secretary and suggest what should be done. So we hope that a situation has arisen wherein probably government would step in. We hope for that. You approached the government? Yes, a memorandum has been given to the Chief Secretary as directed by the Chief Justice. What are your demands? No, main demand at the moment is to appoint an administrator so that he cannot swindle with the properties, he cannot siphon out the money, he cannot do anything which is not permissible for a Swami to do. Inventory of what, yes, as you said, the administrator should immediately prepare an inventory of what are all the things which are there and which should have been there. Because there are people who are knowledgeable on that. People who are aged 80, 88, like that, so many people who knows that they are still alive, fortunately. So any administrator can go to them and collect all this data. That's our main demand at the moment. The demand is he has already disqualified himself to continue as a sannyasi.
and who is disqualified as a sannyasi cannot be a Pitadipati. So it goes without saying that he has to leave the Pita, because every day he touches the Pita gets polluted, really speaking. So that is our demand.